ಪ್ರೇಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ವಾಕ್ಯ ಹೇಳ್ತದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕರಿಸುವವರನ್ನು ತಿರಸ್ಕಾರ ಹೊಂದುವರು. ಸೊ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯವನ್ನು ಕೇಳಿ ದೇವರಿಗೆ ಗೌರವವನ್ನು ಕೊಟ್ಟು ದೇವರಿಗಾಗಿ ಜೀವಿಸುವವರನ್ನು ದೇವರು ಸನ್ಮಾನಿಸ್ತಾನೆ. ದೇವರು ಅವ್ರನ್ನ ತಿರಸ್ಕಾರ ಮಾಡೋದಿಲ್ಲ. ಇಲ್ಲಿ ಏಲಿ ತನ್ನ ಮಕ್ಕಳನ್ನು ಜಾಸ್ತಿ ದೇವರಿಗಿಂತ ಗೌರವಿಸಿದ ಕಾರಣ ದೇವರು ಅವರನ್ನು ತಿರಸ್ಕಾರ ಮಾಡಿಬಿಡ್ತಾನೆ, ಅಥವಾ ಅವರ ಮೇಲೆ ಶಾಪಗಳನ್ನು ದೇವರು ಉಚ್ಚರಿಸ್ತಾನೆ. ಅವನ ಕುಟುಂಬದ ಮೇಲೆ, ಅವನ ಮನೆತನದ ಮೇಲೆ, ಅವನ ಸಂತತಿಯವರ ಮೇಲೆ ಅವ್ರು ಯಾರು ದೀರ್ಘಾಯುಷ್ಯ ಮುಟ್ಟುವುದಿಲ್ಲ. ಅವ್ರ ಕತ್ತಿಯಿಂದ ಸಮೃದ್ಧರಾಗ್ತಾರೆ. ನಿನ್ನ ಮಕ್ಕಳು ಅದೇ ದಿನ ಸತ್ತೋಗ್ತಾರೆ. ದೇವ್ರ ಪ್ರಸನ್ನತೆಯ ಲೈಫನ್ನು ಬಿಟ್ಟು ಹೋಗುತ್ತದೆ. ಸೊ ದೇವ್ರ ವಾಕ್ಯ ಹೇಳ್ತಿದೆ, ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಅವ್ರು ಮಾಡದೆ ಕರ್ತನಿಗಿಂತ ತನ್ನ ಕುಟುಂಬವನ್ನು, ಕರ್ತನಿಗಿಂತ ತನ್ನ ಮಕ್ಕಳನ್ನು ಹೆಚ್ಚಾಗಿ ಗೌರವಿಸುವರು. ಅಂದರೆ ಕರ್ತನಿಗೆ ಕೊಡಬೇಕಾದ ಸ್ಥಾನಮಾನಗಳಲ್ಲಿ ಮಕ್ಕಳನ್ನು ಇಡುವುದು, ಕುಟುಂಬವನ್ನು ಇಡುವುದು, ತಮ್ಮ ಜವಾಬ್ದಾರಿಗಳು ಅಥವಾ ಪ್ರಯಾರಿಟೀಸ್ನ ಅದನ್ನು ಮಾಡಿಕೊಂಡ ಕಾರಣ ಲೇವಿಯರಿಗೆ, ಅಥವಾ ನಾವು ಲೇವಿಯಾದ ಹೊಸ ಒಡಂಬಡಿಕೆ ನಾವು ಲೇವಿಯಾದ ಕಾರಣ ದೇವರು ಅದನ್ನು ಸಹಿಸಿಕೊಳ್ಳುವುದಿಲ್ಲ. ತನ್ನ ಗೌರವವನ್ನು ಕಾಪಾಡಿಕೊಳ್ಳೋ ದೇವರಾಗಿದ್ದಾನೆ. ಸೊ ದೇವ್ರ ವಾಕ್ಯತೆ, ನನ್ನನ್ನು ಸನ್ಮಾನಿಸುವರು ನಾನು ಸನ್ಮಾನಿಸ್ತೇನೆ, ನನ್ನ ತಿರಸ್ಕರಿಸುವರು ತಿರಸ್ಕಾರ ಹೊಂದುವರು. ಸೊ ನಾವು ದೇವರನ್ನ ಸನ್ಮಾನಿಸ್ತಾ ಇದ್ದೇವೋ, ಆತನಿಗೆ ಮೆಚ್ಚುಗೆ ಆದ ಕೆಲಸಗಳನ್ನು ಮಾಡ್ತಾ, ವಾಕ್ಯಗಳನ್ನು ಕೈಕೊಂಡು ನಡೀತಾ, ಆತನಿಗೆ ಭಯಪಡ್ತಾ, ನಾವು ಭಯಪಟ್ಟು ನಮ್ಮ ಕುಟುಂಬವನ್ನು ದೇವರ ಸನ್ನಿಧಿಯಲ್ಲಿ ನಡೆಸ್ತಾ ಇದ್ದೇವೋ, ಇದನ್ನು ನಾವು ಸ್ವಲ್ಪ ಆಲೋಚಿಸ್ಬೇಕು ಪ್ರಿಯರ್. ಒಂದು ವೇಳೆ ನಾವು ದೇವರನ್ನು ಸನ್ಮಾನಿಸ್ತಾ ಇಲ್ಲ, ನಾಟ್ ಗೋಯಿಂಗ್ ಫಾರ್ ಚರ್ಚ್, ನಾಟ್ ರೀಡಿಂಗ್ ಬೈಬಲ್, ಅಥವಾ ಏನೋ ಹಾಲೆಲೂಯಾ ಅಂತ ಅನ್ನೋದಲ್ಲ, ಬಟ್ ಒಂದನ್ನು ನಾವು ದೇವರಿಗೆ ಭಯಪಡ್ತಾ ಇದ್ದೀವೋ, ಆತನಿಗೆ ಮೆಚ್ಚುಗೆ, ಆತನಿಗೆ ಏನು ಇಷ್ಟನೋ ಅದನ್ನು ನಾವು ಮಾಡುವುದೇ, ಆತನಿಗೆ ಏನು ಬಯಸ್ತಾನೋ ಅದನ್ನು ಮಾಡುವುದೇ ಆತನ ಸನ್ಮಾನಿಸೋದು, ಆತನ ಗೌರವಿಸೋದು, ಆತನಿಗೆ ಮೆಚ್ಚುಗೆ ಆದ ನಡೆಸೋದು, ಆತನ ಆಜ್ಞೆ ಕೈಕೊಂಡು ನಡೆಯೋದಾಗಿದೆ ಪ್ರಿಯರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.